ಆಚಾರ್ಯರ ಪದಗಳು ವ್ಯಾಸ ಸಾಹಿತ್ಯದ ಜೊತೆಗೆ ದಾಸ ಸಾಹಿತ್ಯದ ಒಂದು ಲೇಪನವನ್ನು ಮಾಡಿ ಸುಂದರವಾಗಿ ಹೇಳಿದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಪುತ್ತೂರಾಯರವರು ಬಂದಿದ್ದಾರೆ, ಬಹಳ ಸಂತೋಷ. ಹಾಗೆ ಶ್ರೀಮತಿ ಶ್ಯಾಮಲಾಜಿ ಭಾವೆಯವರು ಮೇಲೆ ಬಂದು ಸ್ವಾಮೀಜಿಯವರಿಂದ ಒಂದು ಪುಸ್ತಕವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ನಾನು ಅವರನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಯಾಕೆ ಉಭಯಗಾನ ವಿದುಷಿ ಅನೇಕ ತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯನಮಾಂ ಉಪಯಾಂತಿತೆ. ಯಾರು ಪ್ರೀತಿಯಾಗಿ ನನ್ನನ್ನು ಹಾಡ್ತಾರೋ ದದಾಮಿ ಬುದ್ಧಿಯೋಗಂ ತಂ, ಭಗವಂತನ ಆಜ್ಞೆ ಅದು. ಪ್ರೀತಿಯಿಂದ ಹಾಡಬೇಕಂತ ಹರಿದಾಸರ ಸಾಹಿತ್ಯ ಒಂದು ಗದ್ಯದ ರೂಪದಲ್ಲಿ ಕೊಟ್ಟಿರುತ್ತೆ. ಪ್ರೀತಿಯಿಂದ ಯಾರು ಹಾಡ್ತಾರೋ ಭಗವಂತನ ಒಲಿಮೆಗೆ ಅವರು ಪಾತ್ರರಾಗ್ತಾರೆ. ಅವರ ಪುಸ್ತಕವನ್ನು ಸ್ವೀಕಾರ ಮಾಡಬೇಕು. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಶ್ರೀಮತಿ ಪದ್ಮಕಲಾ ಅವರು ಬಂದಿದ್ದಾರೆ. ನಮ್ಮ ಗಾಳಿ ಆಂಜನೇಯ ದೇವಸ್ಥಾನದ ವತಿಯಿಂದ ಸನ್ಮಾನ ಶ್ರೀ ಪ್ರಸಾದ್ ಅವರು ಬಂದಿದ್ದಾರೆ. ನಮ್ಮ ಕ್ಯಾಪ್ಟನ್ ಮಣಿ ಅವರು ಬಂದಿದ್ದಾರೆ. ಸನ್ಮಾನ ಶ್ರೀ ದಯಾನಂದ್ ಅವರು ಬಂದಿದ್ದಾರೆ. ಹಾಗೂ ನಮ್ಮ ಪರಿಮಳ ಡಾಕ್ಟರ್ ವೇಣುಗೋಪಾಲ್ ಅವರು ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ನಾವು ತುಂಬ ಹೃದಯದ ಸ್ವಾಗತವನ್ನು ನಾವಿಲ್ಲಿ ಬಯಸ್ತಾ ಇದ್ದೇವೆ. ಈಗ ನಮ್ಮ ಕಾರ್ಯಕ್ರಮ ಹೆಚ್ಚೊತ್ತಿರಲ್ಲ. ಈಗ ನಮ್ಮ ನಾಗರಾಜರಾವ್ ಹವಾಲ್ದಾರ್ ಅವರು ಅತ್ಯಂತ ಶ್ರೇಷ್ಠ ಗಾಯಕರು. ಅವರ ಗಾಯನವನ್ನು ನಾವು ಕೇಳೋಣ. ಅವರು ಸಿದ್ಧತೆ ಮಾಡಿಕೊಳ್ಳೋಷ್ಟರೊಳಗಡೆ ನಮ್ಮ ಮೈಸೂರು ರಾಮಚಂದ್ರಾಚಾರ್ಯಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ನಾವು ಕೇಳ್ಕೊಂಡಿದ್ವಿ. ಅನೇಕ ದಿವಸಗಳಿಂದ ಇದಕ್ಕೆ ನಿರೀಕ್ಷೆ ಮಾಡ್ತಿದ್ವಿ. ನವೆಂಬರ್ 11ನೇ ತಾರೀಕು ಇಲ್ಲೇ ನಡಿಬೇಕಾಗಿತ್ತು. ಭಗವಂತನ ಇಚ್ಛೆ ಇವತ್ತು ಇಲ್ಲಿ ನಡೀತಾ ಇದೆ. ಅವರು ಇವತ್ತು ಒಪ್ಪಿಕೊಂಡು ಬಂದಿದ್ದಾರೆ ಮಹನೀಯರು. ಯಾಕೆಂದ್ರೆ ಅವ್ರು ಒಂದು ಪದ ಹೇಳ್ತಾರೆ, ಅದು ನಮಗೆ ಅಪ್ಲೈ ಆಗೋದು. ನಿನ್ನ ಒಲಮೆಯಿಂದ ನಿಖಿಲ ಜನರು ಬಂದು ಮನಸ್ಸರು ಮಹಾರಾಯ, ಎನ್ನ ಪುಣ್ಯಕ್ಕೆ ಈ ಪರಿ ಉಂಟೇನೋ ಎಲ್ಲ ಒಂದೇ ಆ ಸ್ವಾಮಿದೆ. ಇವತ್ತು ಹರಿದಾಸ ಸಂಘ ಈ ಕಾರ್ಯ ಮಾಡ್ತಿದೆ. ಅದಕ್ಕೇನ್ರಿ ಇದೆ ಶಕ್ತಿ. ನಾವು ಗ್ರಾಮೀಣದ ಯಾವುದೋ ಒಂದು ಕೇಂದ್ರ, ಆ ಶಕ್ತಿ ತುಂಬಿದವರು ಭಗವಂತ. ಅವನ ಒಲಮೆಯಿಂದ ಇಷ್ಟು ಜನ ನೀವೆಲ್ಲ ಬಂದು ನಮಗೆ ಹರಿಸ್ತಾ ಇದ್ದೀರಾ. ಸನ್ಮಾನ್ಯ ಶ್ರೀ ರಾಮಚಂದ್ರಾಚಾರ್ಯರು ಬಂದು ಈ ಗೌರವ ಸ್ವೀಕಾರ ಮಾಡಬೇಕು. ನಮ್ಮ ವಿದ್ಯಾಭೂಷಣರು ದಯಮಾಡಿ ಅವರಿಗೆ ನಮ್ಮ ಹರಿದಾಸ ಸಂಘದ ವತಿಯಿಂದ ನಮ್ಮ ಡಾಕ್ಟರ್ ರಡಮಲಿಗೆ ಪಾರ್ಸಾರ್ಥಿಯವರು ಬಂದೊಂದು ಗೌರವ ಸಮರ್ಪಣೆ ಮಾಡಬೇಕು. ಆ ಹಿರಿಯರು ಮಾಡೋದು ಒಳ್ಳೆಯದು ಅಂತೇಳಿ ನಮ್ಮ ಗಾನಕಲಾಭೂಷಣ ಆರ್ ಕೆ ಪದ್ಮನಾಭ ಅವರು ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಎಲ್ಲ ಕಡೆ ಹಾಡ್ತಾ ಹಾಡ್ತಾ ಭಗವಂತನ ಚಿತ್ರವನ್ನು ತೋರಿಸ್ತಾ, ಬರೀ ಹಾಡಲ್ಲ, ಚಿತ್ರ ಅವರ ಮನಸ್ಸಿಗೆ ಇಡಬೇಕು. ಕಣ್ಣಿಂದ ಮಾಹಿತಿ ಹೋಗಬೇಕು, ಕಿವಿಯಿಂದ ಮಾಹಿತಿ ಹೋಗಬೇಕು, ರೋಮದಿಂದ ಮಾಹಿತಿ ಹೋಗಬೇಕು. ಇಂಥ ಒಂದು ಸತ್ಕಾರ್ಯವನ್ನ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಾಗ ಅವರು ಭೂಪಾಲ್ನಲ್ಲಿದ್ದರು. ಭೂಪಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೀತಿತ್ತು. ಹಾಗಾಗಿ ಅವರು ಬರಕ್ಕಾಗಲಿಲ್ಲ. ಇವತ್ತು ಭಗವಂತ ಆ ಒಂದು ಅನುಗ್ರಹವನ್ನು ನಮಗೆ ಕಲ್ಪಿಕೊಟ್ಟಿದ್ದಾನೆ. ಆಮೇಲೆ ನಂತರ ಅವರು ಒಂದು ಹಾಡ್ತಾ ಇದ್ದಾರೆ. ದಯಮಾಡಿ ಹೋಗಬೇಡಿ. ಈಗ ನಮ್ಮ ನಾಗರಾಜರಾವ್ ಹವಾಲ್ದಾರ್ ಅವರಿಂದ ಗಾಯನ ಆದ್ಮೇಲೆ ಅವ್ರದ್ದು ಕೂಡ ಒಂದು ಗಾಯನ ಇರುತ್ತೆ. ಅದನ್ನ ಎಲ್ಲ ಶ್ರವಣ ಮಾಡಿ ಹೋಗಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹರೇ ಶ್ರೀನಿವಾಸ. ಭಗವಂತ ಅವರನ್ನು ಶತಾಯುಷಿ ಮಾಡಲಿ, ಕಡೆಯವರೆಗೂ ಪೂರ್ಣ ಇಂಥ ಕಾರ್ಯವನ್ನು ಹೆಚ್ಚೆಚ್ಚು ಸ್ವೀಕಾರ ಮಾಡಲಿ. ಭಗವಂತ ಅವರ ಸೇವೆಯನ್ನು ಹೆಚ್ಚಿತಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಭಗವಂತ ಉತ್ತಮ ಆರೋಗ್ಯ ಕೊಡಲಿ. ಅನೇಕ ಊರುಗಳಿಗೆ ಹೋಗ್ತಾ ಇರ್ತಾರೆ, ಎಲ್ಲ ಕಡೆ ಭಗವಂತ ನಿಂತು ಅವರಿಗೆ ರಕ್ಷಣೆಯನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಈಗ ನಮ್ಮ ಡಾಕ್ಟರ್ ರಡಮಲಿಗೆ ಪಾರ್ಸಾರ್ಥಿ ಅವರಿಗೆ ಕೆಲವರು ಹಾರವನ್ನು ಸಮರ್ಪಣೆ ಮಾಡ್ತೀವಿ. ಒಂದೇ ಒಂದು ನಿಮಿಷ. ನಮ್ಮ ಹರಿದಾಸ ಸಂಘದಿಂದ ಅವರಿಗೆ ಒಂದು ವಿದ್ವಾನ್ ಶ್ರೀ ಮೈಸೂರು ರಾಮಚಂದ್ರಾಚಾರ್ಯ ತಾವು ದಾಸ ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸುತ್ತಿರುವ ಅಪೂರ್ವ ಸೇವೆಯನ್ನು ಪುರಸ್ಕರಿಸಿ ಶ್ರೀ ಹರಿದಾಸ ಸಂಘವು ದಶಮಾನೋತ್ಸವವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ದಾಸ ಸಾಹಿತ್ಯಾಭಿಮಾನಿಗಳ ತುಂಬು ಸಭೆಯಲ್ಲಿ ರಾಷ್ಟ್ರೀಯ ಗೌರವ ಪ್ರತೀಕವಾಗಿ ಶ್ರೀ ಹರಿದಾಸ ರತ್ನ ಎಂಬ ಬಿರುದನ್ನು ಅತ್ಯಂತ ಆದರಪೂರ್ವಕವಾಗಿ ನೀಡಿ ಗೌರವಿಸುತ್ತಿದ್ದೇವೆ. ತಮ್ಮ ದಾಸ ಸಾಹಿತ್ಯ ಸೇವೆ ಹೀಗೆ ನಿರಂತರ ಮುಂದುವರೆದು ತಾವು ಆಯುರಾರೋಗ್ಯ ಐಶ್ವರ್ಯದೊಡನೆ ಇರುವಂತಾಗಲೆಂದು ಶ್ರೀ ಹರಿವಾಯುಗಳಲ್ಲಿ ಪ್ರಾರ್ಥಿಸುತ್ತೇವೆ. ಇತಿ ಸಂಸ್ಥಾಪಕರು ಶ್ರೀ ಹರಿದಾಸ ಸಂಘ ಹಾಗೂ ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರು, ಹರಿದಾಸ ಸಂಘದ ಎಲ್ಲ ಪ್ರತಿನಿಧಿಗಳ ವತಿಯಿಂದ ಈ ಒಂದು ಫಲಕವನ್ನ ಅವರಿಗೆ ನಾವು ಸಮರ್ಪಣೆ ಮಾಡ್ತಿದ್ವಿ. ಅವರು ದಯವಿಟ್ಟು ಸ್ವೀಕಾರ ಮಾಡಬೇಕು. ಹರೇ ಶ್ರೀನಿವಾಸ. ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರಿಗಳಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಅನೇಕ ಗಾಯಕರುಗಳು ಇವತ್ತು ನಮ್ಮ ನಡುವೆ ಇದ್ದಾರೆ. ಹರಿದಾಸ ಸಾಹಿತ್ಯದನ್ನು ಮನೆ ಮನೆಗೆ ತಲುಪಿಸಿ ನಮಗೆಲ್ಲ ಒಂದು ಪ್ರೇರಕ ಶಕ್ತಿಯಾಗಿರ್ತಕ್ಕಂತಹ ಡಾಕ್ಟರ್ ವಿದ್ಯಾಭೂಷಣರವರು ಅವರಿದ್ದಾರೆ. ಅವರಿಗೆ ಅನಂತ ವಂದನೆಗಳು. ಹಾಗೆ ನಮ್ಮ ಉಭಯಗಾನ ಕಾಲ ವಿಶಾರದಿರ್ತಕ್ಕಂತಹ ನಮ್ಮ
ನಮಗೆಲ್ಲ ಮಾತೃಸ್ಥಾನದಲ್ಲಿರ್ತಕ್ಕಂತಹ ಶ್ಯಾಮರಾಜ ಭಾವೆಯವರು, ಹಾಗೆ ಹರಿದಾಸ ಸಾಹಿತ್ಯದ ವಾದಿರಾಜರ ಅತ್ಯಂತ ಪರಮಶ್ರೇಷ್ಠ ಭಕ್ತರಾಗಿರ್ತಕ್ಕಂತಹ ಆರ್ ಕೆ ಪದ್ಮನಾಭರವರು, ಹಾಗೆ ನಮ್ಮ ಅನಂತ ಕುಲಕರ್ಣಿ ಅವರು ಹಾಗೂ ಶಶಿಧರ್ ಕೋಟೆಯವರು, ಇವರೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ. ಇವರೆಲ್ಲರ ನಡುವೆ ಹಾಡಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತದೆ, ಆದರೆ ಭಗವಂತನಿಗೆ ನನ್ನ ನಮನವನ್ನ ವಿಜಯವನ್ನಾಗ ಮುಖೇನ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿನ್ನ ಸೇವೆಗೆ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು. ನಿನ್ನ ಸೇವೆಯ ನಿತ್ತು ಎನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು. ಎನ್ನ ಮನದಲ್ಲಿ ನೀನೇ ನಿಂತು ಘನ್ನ ಕಾರ್ಯವ ಮಾಡಿಸು. ಮತ್ತೇನು ಅರಳಮಲ್ಗೆ ಪಾರ್ಥಸಾರಥಿಯವರು ಮಾಡಿದ್ದಾರೆ. ಎನ್ನ ಮನದಲ್ಲಿ ನೀನೇ ನಿಂತು ಘನ್ನ ಕಾರ್ಯವ ಮಾಡಿಸು. ಆದ್ರೆ ಪುಣ್ಯ ದೇವರು ತಗೊಳ್ಳೋದಿಲ್ಲಂತೆ. ಧನ್ಯನೆಂದೆನಿಸೆನ್ನ ಲೋಕದಿ ಶೇಷಗಿರಿವಾಸ, ಧನ್ಯನೆಂದೆನಿಸೆನ್ನ ಲೋಕದಿ ಶೇಷಗಿರಿವಾಸ. ಮದವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ. ಮದವು ಮತ್ಸರ ಲೋಭ ಮೋಹವು ಒದಗಬಾರದು ಎನ್ನ ಮನದಲ್ಲಿ. ಪದುಮನಾಭನೆ ಜ್ಞಾನ ಭಕ್ತಿ ವಿರಕ್ತಿ ನೀನಿತ್ತು. ಪದುಮನಾಭನೆ ಜ್ಞಾನ ಭಕ್ತಿ ವಿರಕ್ತಿ ನೀನಿತ್ತು. ಹೃದಯ ಮಧ್ಯದಿ ನಿನ್ನ ರೂಪವು ವದನದಲ್ಲಿ ತವ ನಾಮ ಮಂತ್ರವು. ಹರೇ ಶ್ರೀನಿವಾಸ ಹೃದಯ ಮಧ್ಯದಿ ನಿನ್ನ ರೂಪವು ವದನದಲ್ಲಿ ತವ ನಾಮ ಮಂತ್ರವು. ಸದಯ ಪಾಲಿಸು ಬೇಡಿಕೊಂಬೆನು ಶೇಷಗಿರಿವಾಸ. ಸದಯ ಪಾಲಿಸು ಬೇಡಿಕೊಂಬೆನು ಶೇಷಗಿರಿವಾಸ. ಅಂದ ನುಡಿ ಪುಸಿಯಾಗಬಾರದು ಬಂದ ಭಾಗ್ಯವು ಹೋಗಬಾರದು. ಅಂದ ನುಡಿ ಪುಸಿಯಾಗಬಾರದು ಬಂದ ಭಾಗ್ಯವು ಹೋಗಬಾರದು. ಕುಂದು ಬಾರದೆ ನಿನ್ನ ಕರುಣವು ದಿನದಿ ವರ್ಧಿಸಲಿ. ಕುಂದು ಬಾರದೆ ನಿನ್ನ ಕರುಣವು ದಿನದಿ ವರ್ಧಿಸಲಿ. ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ದೊರೆಯಬಾರದು. ಹರಿ ನಿನ್ನ ನಿಂದೆ ಮಾಡುವ ಜನರ ಸಂಘವು ಎಂದಿಗಾದರೂ ದೊರೆಯಬಾರದು. ಎಂದು ನಿನ್ನನ್ನು ಬೇಡಿಕೊಂಬೆನು ಶೇಷಗಿರಿವಾಸ. ಎಂದು ನಿನ್ನನ್ನು ಬೇಡಿಕೊಂಬೆನು ಶೇಷಗಿರಿವಾಸ. ಶೇಷಗಿರಿವಾಸ 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 ಶೇಷಗಿರಿವಾಸ. ಅವರಿಂದ ಶಶಿಧರ್ ಕೋಟೆಯವರಿಂದ ಕೇಳ್ತಾ ಇದ್ರೆ ತುಂಬ ಜನ ಅದನ್ನು ಅಪೇಕ್ಷೆ ಪಟ್ಟಿದ್ದಾರೆ. ದಯವಿಟ್ಟು ಅನ್ಯಥ ಭಾವಿಸಬೇಡಿ. ಪೂಜ್ಯ ಶ್ರೀಗಳಿದ್ದಾರೆ, ಅವ್ರಿಗೂ ಪಾಪ ಚಾತುರ್ಮಾಸದ ಕಾರ್ಯಕ್ರಮ ನಾವು ಕೇವಲ 1 ಗಂಟೆ ಅಂತ ಕರ್ಕೊಂಬಂದು ತುಂಬ ಕೂಡಿಸ್ಬಿಟ್ಟಿದ್ದೀವಿ. ಅವ್ರಿಗೆ ಕ್ಷಮಾಪಣೆ ಬೇಡಿ ನಾವು ಈ ಕಾರ್ಯಕ್ರಮನ ಇನ್ನೊಂದು ಕೆಲವೇ ಸಮಯದಲ್ಲಿ ಮುಗಿಸ್ತೇವೆ. ಸನ್ಮಾನ್ಯ ಶ್ರೀ ದೀಕ್ಷಿತ್ ಅವರು ಬಂದು ತಮ್ಮ ಗಾಯನವನ್ನು ಕೊಡಬೇಕು. ಅಷ್ಟೊಳಗೆ ನಮ್ಮ ನಾಗರಾಜರಾವ್ ಹಾಲ್ದಾರ್ ಸಿದ್ಧ ಮಾಡ್ಕೊಳ್ತಾರೆ. ದೀಕ್ಷಿತರ ವಾಣಿಯನ್ನ ನಾವೆಲ್ಲ ಕೇಳೋಣ. ಒಂದು ಒಳ್ಳೆ ಸಿಂಹಗರ್ಜನೆ ಇದ್ದ ಹಾಗೆ ಕೋಕಿಲ ಕಂಠ ಅವರ ನಮ್ಮ ಹರಿದಾಸರ ಕೃತಿ ಇವಾಗ ಆಗತ್ತೆ. ಅವರು ಒಂದು ಹಾಡನ್ನು ಹೇಳಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಕೇಶವ ಮಾಧವ ಗೋವಿಂದ ವಿಠಲೆಂಬ ದಾಸಯ್ಯ ಬಂದ ಕಣೆ. ಕೇಶವ ಮಾಧವ ಗೋವಿಂದ ವಿಠಲೆಂಬ ದಾಸಯ್ಯ ಬಂದ ಕಣೆ. ದಾಸಯ್ಯ ಬಂದ ಕಣೆ. ದೋಷರಹಿತ ನರವೇಶವ ಧರಿಸಿದ ದೋಷರಹಿತ ನರವೇಶವ ಧರಿಸಿದ ದಾಸಯ್ಯ ಬಂದ ಕಣೆ. ಕೇಶವ ಮಾಧವ
ಗೋವಿಂದ ವಿಠಲೆಂಬ ದಾಸಯ್ಯ ಬಂದ ಕಣೆ, ದಾಸಯ್ಯ ಬಂದ ಕಣೆ. ಕಳನು ವೇದವನೊಯ್ಯೆ ಪೊಳೆವ ಕಾಯನಾದ ದಾಸಯ್ಯ ಬಂದ ಕಣೆ, ಕಳನು ವೇದವನೊಯ್ಯೆ ಪೊಳೆವ ಕಾಯನಾದ ದಾಸಯ್ಯ ಬಂದ ಕಣೆ. ಇಳೆಯ ಕದ್ದ ಸುರನ ಕೋರೆದಾಡಿಲಿ ಕೊಂದ, ಇಳೆಯ ಕದ್ದ ಸುರನ ಕೋರೆದಾಡಿಲಿ ಕೊಂದ ದಾಸಯ್ಯ ಬಂದ ಕಣೆ. ಕೇಶವ ಮಾಧವ ಗೋವಿಂದ ವಿಠಲೆಂಬ ದಾಸಯ್ಯ ಬಂದ ಕಣೆ, ದಾಸಯ್ಯ ಬಂದ ಕಣೆ. ಭಂಡರ ಸದೆಯಲು ತುರಗವನೇರಿದ ದಾಸಯ್ಯ ಬಂದ ಕಣೆ, ಭಂಡರ ಸದೆಯಲು ತುರಗವನೇರಿದ ದಾಸಯ್ಯ ಬಂದ ಕಣೆ. ಪಾಂಡುರಂಗ ನಮ್ಮ ಪುರಂದರ ವಿಠಲ, ಪಾಂಡುರಂಗ ನಮ್ಮ ವಿಠಲ, ವಿಠಲ ಪಾಂಡುರಂಗ ನಮ್ಮ ಪುರಂದರ ವಿಠಲ, ಪಾಂಡುರಂಗ ನಮ್ಮ ಪುರಂದರ ವಿಠಲ ದಾಸಯ್ಯ ಬಂದ ಕಣೆ. ಕೇಶವ ಮಾಧವ ಗೋವಿಂದ ವಿಠಲೆಂಬ ದಾಸಯ್ಯ ಬಂದ ಕಣೆ, ದಾಸಯ್ಯ ಬಂದ ಕಣೆ. ಹರೇ ಶ್ರೀನಿವಾಸ. ಇದು ಸಂತೋಷದ ತರಗತಿನ ನಡೆಸುತ್ತೆ ಕ್ಲಾಸಸ್ಸು. ಪಾರ್ಥಸಾರಥಿಯವರು ಆಲ್ರೆಡಿ ನಮ್ಮ ಗಿರಿನಗರ ಶಾಖೆಗೆ ಬಂದು ನಮ್ಮ ದಾಸರ ಪದಗಳ ಮಹತ್ವವನ್ನು ತಾರಕ ಬಿಂದಿಗೆ ಹಾಡಿನ ಮುಖಾಂತರ ನಮ್ಮ ಮಕ್ಕಳು ಹಾಡಿದವಾಗ ಅದರ ವಿವರಣೆ ನೀಡಿದ್ದಾರೆ. ಅದೇ ಥರ ನಮ್ಮೆಲ್ಲ ಕೇಂದ್ರಗಳಿಗೂ ಅವ್ರು ಬರ್ತೀನಿ ಹೇಳಿದ್ದಾರೆ. ಈ ದಾಸ ಸಾಹಿತ್ಯ ಹಂಚ ಕೆಲಸನ ಕಳೆದ 20 ವರ್ಷ ನಾನು ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ. ಇದನ್ನು ಮುಂದುವರಿಸೋಂಥ ಶಕ್ತಿ ಈ ಹಿರಿಯರಲ್ಲಿ, ಈ ವೇದಿಕೆಯಿಂದ ಅವರಲ್ಲಿ ಬೇಡ್ತಾ ಆ ದಾಸರ ಪರಂಪರೆಯ ಮತ್ತು ಅವರ ಭಕ್ತಿ ಶ್ರದ್ಧೆ ಸದಾ ನಮ್ಮ ಮೇಲೆ ಇರಲಿ ಅಂತ ಬೇಡ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಸ್ಮರಣೆ ಮರೆಯದಂತೆ ರಂಗ ಕೃಷ್ಣ ರಂಗ
ಮೋಹಿಸಲೇನು ಕೃಷ್ಣ ಕರುಣಿಸೋ ರಂಗ ಕರುಣಿಸೋ ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ ರಂಗ ಕರುಣಿಸೋ ಗರುಡನಂದನೆ ಕೊಟ್ಟು ದಾಸವ ಮಾಡಲರಿ ದಾಸವ ಮಾಡಲರಿ ದಾಸವ ಮಾಡಲರಿ ಸಿರಿಯಂತೆ ನೆರೆದು ಮೋಹಿಸಲೇನು ಕೃಷ್ಣ ಕರುಣಿಸೋ ರಂಗ ಕರುಣಿಸೋ ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ ರಂಗ ಕರುಣಿಸೋ ಬಲಿಯಂತೆ ಸಾರವ ಕೊಡಲುವರಿಯೇನೋ ರಂಗ ಬಲಿಯಂತೆ ದಾನವ ಕೊಡಲುವರಿಯೇನೋ ಬಲಿಯಂತೆ ದಾನವ ಕೊಡಲುವರಿಯೇನೋ ಕೃಷ್ಣ ಬಲಿಯಂತೆ ದಾನವ ಕೊಡಲುವರಿಯೇನೋ ಭಕ್ತಿ ಛಲವನ್ನು ಅರಿಯೇ ಪ್ರಹ್ಲಾದನಂತೆ ರಂಗ ಒಲಿಸಲು ಅರಿಯೇ ಅರ್ಜುನನಂತೆ ಸಜನಾಗಿ ಒಲಿಸಲು ಅರಿಯೇ ಅರ್ಜುನನಂತೆ ಸಖನಾಗಿ ಸಲಹೋ ದೇವರ ದೇವ ಸಲಹೋ ದೇವರ ದೇವ ಸಲಹೋ ದೇವರ ದೇವ ಪುರಂದರ ವಿಠಲ ಶ್ರೀ ಪುರಂದರ ವಿಠಲ ಶ್ರೀ ಪುರಂದರ ವಿಠಲ ಶ್ರೀ ಪುರಂದರ ವಿಠಲ ಪುರಂದರ ವಿಠಲ ಕರುಣಿಸೋ ರಂಗ ಕರುಣಿಸೋ ರಂಗ ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ ಅಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ರಂಗ ಕರುಣಿಸೋ ಕೃಷ್ಣ ಕರುಣಿಸೋ ರಂಗ ಕರುಣಿಸೋ ನಾಗರಾಜರಾವ್ ಹವಾಲ್ದಾರ್ ಹೇಳ್ತಾ ಇದ್ರೆ ಹೇಗಿದೆ ಅಂದ್ರೆ ಭೀಮಶಂಕೇಶ್ವರ ಕೂತಿಗೆ ಅನ್ಸುತ್ತೆ. ಏನ್ರಿ ದಯವಿಟ್ಟು ಕ್ಷಮಿಸಿ, ನಮಗೆ ತುಂಬಾ ಆಸೆ ಇದೆ ಇನ್ನೇನು ಹಾಡು ಕೇಳಬೇಕು ಅಂತ. ಪೂಜ್ಯ ಶ್ರೀಗಳು ತುಂಬಾ ಜನ ಕಾಯ್ತಾ ಇದ್ದಾರೆ ಶ್ರೀನಗರ ಮಠದಲ್ಲಿ. ಹಾಗಾಗಿ ಅವ್ರನ್ನ ನಾವು ಕಳಿಸ್ಕೊಡ್ಬೇಕಾಗಿದೆ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಆಚಾರ್ಯರೇ, ಗೌರವಾನ್ವಿತರೇ, ನಡೆದಿರ್ತಕ್ಕಂತಹ ಎಲ್ಲ ಹರಿದಾಸ ಬಂಧುಗಳೇ, ಬಹಳ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೀವಿ. ಅತ್ಯಂತ ಪ್ರಾಚೀನವಾದಂತಹ ಒಂದು ಸಂಪದ್ಭರಿತವಾದಂತಹ ಸಂಸ್ಕೃತಿಯಿಂದ ಬಂದಿರತಕ್ಕಂತಹ ನಾವು ಅನೇಕ ಜನ ಋಷಿ ಮುನಿಗಳನ್ನು
ದಾಸಶ್ರೇಷ್ಠರನ್ನು ಕಂಡಿರ್ತಕ್ಕಂತಹ ಪರಂಪರೆ ಇದು. ಇಂತಹ ಪರಂಪರೆಯಲ್ಲಿ ಆ ಮಹನೀಯರು ಕೊಟ್ಟಿರ್ತಕ್ಕಂತಹ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸ್ತಕ್ಕಂತಹ ಒಂದು ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ. ಈ ಸಂದರ್ಭದಲ್ಲಿ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಅವರು ನಡೆದಾಡ್ತಕ್ಕಂತಹ ಒಂದು ಹರಿದಾಸ ಜ್ಞಾನ ಭಂಡಾರ ಅಂತ ಹೇಳಿದರೆ ತಪ್ಪಾಗಲಾರದು. ನಮ್ಮ ಸಂಸ್ಕೃತಿಯನ್ನು ದೇಶ ವಿದೇಶಗಳಲ್ಲಿ ಪಸರಿಸುತ್ತಾ ದಾಸ ಸಾಹಿತ್ಯದ ಕಂಪನ್ನು ಎಲ್ಲರಿಗೆ ಮೂಡಿಸ್ತಕ್ಕಂತಹ ಒಂದು ಪ್ರಯತ್ನ ಅವರಿಂದ ಸದಾಕಾಲ ನಡೆದು ಬಂದಿದೆ. ಈ ವೇದಿಕೆಯನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಈಗಾಗಲೇ ಪ್ರಸ್ತಾಪ ಮಾಡಿದ್ರು, ವಿದ್ಯಾಭೂಷಣ್ ಅವರ ಧ್ವನಿ ಸುರುಳಿಗಳು ಮನೆ ಮನೆಯಲ್ಲಿ ಮನದಲ್ಲಿ ಎಲ್ಲ ಕಡೆ ದಾಸ ಸಾಹಿತ್ಯವನ್ನು ಪಸರಿಸ್ತಾ ಬಂದಿದ್ರೆ, ಅದೇ ರೀತಿ ಕಂಚಿನ ಕಂಠದಿಂದ ಮೈಸೂರು ರಾಮಚಂದ್ರಾಚಾರ್ಯರು ಅವರದ್ದೇ ಆದಂತಹ ಒಂದು ಬಳಗವನ್ನು ಹೊಂದಿ ಎಲ್ಲ ಕಡೆ ಇದನ್ನು ಪಸರಿಸ್ತಾ ಇದ್ದಾರೆ. ಹಾಗೆ ಆನಂದ ತೀರ್ಥಾಚಾರ್ಯರು ಈ ಒಂದು ಅನೇಕ ಸಂಘಗಳ ಮುಖಾಂತರವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಭಾಗದಲ್ಲಿ ದಾಸ ಸಾಹಿತ್ಯದ ಸಂಘಗಳ ಮೂಲಕ, ಭಜನಾ ಮಂಡಳಿಗಳ ಮೂಲಕವಾಗಿ ಈ ಒಂದು ಪರಂಪರೆಯನ್ನು ಉಳಿಸ್ತಕ್ಕಂತಹ ಪ್ರಯತ್ನ ಇವರಿಂದ ನಡೆದಿದೆ. ಇವತ್ತು ಯಾವತ್ತು ದಾಸರುಗಳು ಕೊಟ್ಟಿರ್ತಕ್ಕಂತಹ RKP ಅವರು ಮಾತನಾಡ್ತಾ ಒಂದೇ ಒಂದು ಮಾತನ್ನು ಹೇಳಿದರು. ಅನೇಕ ಕಡೆ ಹೋದ ಬಂದ ಸ್ಥಳಗಳಲ್ಲಿ ಹೇಳ್ತಾ ಇದ್ದಾರೆ, ನೀವು ತ್ಯಾಗರಾಜರು ಶ್ಯಾಮಾಶಾಸ್ತ್ರಿಗಳ ಹಾಡುಗಳನ್ನು ಹೇಳೋದಕ್ಕಿಂತ ಹೆಚ್ಚಾಗಿ ನಮಗೆ ದಾಸ ಸಾಹಿತ್ಯದ ಯಾವುದನ್ನಾರು ಕೀರ್ತನೆಗಳನ್ನು ಹಾಡಿ. ಯಾಕೆ ಅಂತ ಹೇಳಿದರೆ ಅದರಲ್ಲಿರ್ತಕ್ಕಂಥ ಹಾಡನ್ನು ಅರ್ಥೈಸ್ಕೊಳ್ತಕ್ಕಂಥದ್ದು ಬಹಳ ಕಷ್ಟವಾಗುತ್ತೆ. ಹಾಗಾಗಿ ದಾಸ ಸಾಹಿತ್ಯ ಅತ್ಯಂತ ಸರಳವಾಗಿ ಎಲ್ಲರಿಗೂ ಅರ್ಥವಾಗತಕ್ಕಂತಹ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಸಾಹಿತ್ಯ ಆಗಿದೆ. ಇಂತಹ ಸಾಹಿತ್ಯಗಳು ಎಲ್ಲ ಕಡೆ ತಲುಪಬೇಕು ಅಂತ ಹೇಳಿ ಇವತ್ತು ಅರಳುಮಲ್ಲಿಗೆ ಪಾರ್ಥಸಾರಥಿಯವರು 10 ಸಹಸ್ರ ಒಂದು ಕೃತಿಗಳನ್ನು ಇವತ್ತು ಸಂಗ್ರಹದ ರೂಪದಲ್ಲಿ ತಂದು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಗೆ ನಾವು ವಿಶೇಷವಾಗಿ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದರೂ ಸಾಲದು. ಲಕ್ಷ್ಮೀನಾರಾಯಣವರು ಇವತ್ತು ನಾನೀಗಾಗಲೇ ಅವ್ರಿಗೆ ಹೇಳ್ತಾ ಇದ್ದೆ, ಪುರಂದರ ದಾಸರು ಹೇಳಿದಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದನ್ನು ಸಾಕಷ್ಟು ಲೋಕಾರ್ಪಣೆ ಮಾಡ್ತಕ್ಕಂತಹ ಇಂಥ ಸತ್ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಅವರು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ನಾವು ಅವ್ರಿಗೂ ಕೂಡ ಎಷ್ಟು ಕೃತಜ್ಞತೆ ಧನ್ಯವಾದಗಳನ್ನು ಹೇಳಿದರೂ ಸಾಲದು ಅಂತ ನಾನು ಭಾವಿಸಿದ್ದೇನೆ. ಎಲ್ಲ ಆಚಾರ್ಯರು ಪ್ರಮುಖರಿಗೆ ಎಲ್ಲರಿಗೂ ವಂದಿಸಿ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಇವರ ಪಾರ್ಥಸಾರಥಿಯವರ ಸೇವೆ ಸದಾ ನಿರಂತರವಾಗಿ ಇದೇ ರೀತಿ ನಡಿಬೇಕು. ಈ ಒಂದು ಸಾಹಿತ್ಯ ದಾಸರ ಒಂದು ವಾಣಿ ಮನೆಗೂ ತಲುಪಬೇಕು. ಮುಂದಿನ ನಮ್ಮ ಪೀಳಿಗೆಗೆ ಇದನ್ನು ಶಾಶ್ವತವಾಗಿ ಉಳಿಯುವ ಇವರ ಕಾರ್ಯ ಏನು ನಡೆದಿದೆ ಇದು ನಿರಂತರವಾಗಿ ನಡೀಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ವಂದಿಸ್ತೀನಿ. ನಮಸ್ಕಾರ. ತಿರುಪತಿ ತಿಮ್ಮಪ್ಪ, ಮಂಚಾಲೆ ರಾಗಪ್ಪ, ಇದು ಬಹಳ ಆಡು ಭಾಷೆಯಲ್ಲಿರುವಂಥದ್ದು. ಸ್ವಾಮಿ ಅಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳು ಅಂದರೆ ಮಂಚಾಲೆ ರಾಗಪ್ಪ. ತಿರುಪತಿ ತಿಮ್ಮಪ್ಪದಿಂದ ನಮ್ಮ ಆನಂದ ತೀರ್ಥಾಚಾರ್ಯ ಪಗಡಾಲ ಬಂದಿದ್ದಾರೆ. ಈಗ ಸ್ವಾಮಿಯಿಂದ ಆಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಪ್ರತಿನಿಧಿಯಾಗಿ ಶ್ರೀಪಾದರ ಪುತ್ರಿ ಇವತ್ತು ಬಂದಿದ್ದಾರೆ. ಬಹಳ ಸಂತೋಷ. ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ನಾವು ಬಯಸ್ತೇವೆ. ಅವರು ಬಳ್ಳಾರಿಯಿಂದ ಬರಬೇಕಾದ್ರೆ ಆಂಧ್ರದಲ್ಲಿ ಸ್ವಲ್ಪ ಎಲ್ಲ ಗಲಭೆ ಇದ್ದಿದ್ದರಿಂದ ಬೇರೆ ಬೇರೆ ಕಡೆ ಸುತ್ತಕೊಂಡು ಬರೋದ್ರಿಂದ ತುಂಬ ತಡವಾಯಿತು. ಆದರೆ ಅವರು ನಮ್ಮ ಸಭೆಗೆ ಬಂದಿರೋದು, ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸಿ ಈಗ ಗುರುಗಳು ಸ್ವಾಮೀಂದ್ರಾಚಾರ್ಯರಿಗೆ ಈ ಪ್ರತಿಯನ್ನು 10,000 ಹಾಡುಗಳು, ಹರಿದಾಸರ 10,000 ಹಾಡುಗಳು ಈ ಪ್ರತಿಯನ್ನು ಅವರಿಗೆ ಆಶೀರ್ವಾದ ಪೂರ್ವಕವಾಗಿ ಕೊಡಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ತೀವಿ. ಈಗ ನಮ್ಮ ಅಖಿಲ ಭಾರತ ಮಾಧ್ವ ಮಂಡಲದ ವತಿಯಿಂದ ವಿಶೇಷವಾಗಿ ನಮ್ಮ ನಾರಾಯಣರಾಯರು ಬಹಳ ಹಿರಿಯ ಧರ್ಮಾಧಿಕಾರಿಗಳು. ಅವರು ನಮ್ಮ ಅರಳುಮಲ್ಲಿಗೆ ಪಾರ್ಥಸಾರಥಿಯವರಿಗೆ ಈ ತಾನೇ ಪೇಜಾವರ್ಷಗಳು ಫೋನ್ ಮಾಡಿದ್ರು. ಫೋನ್ ಮಾಡಿ ನಿಮ್ಮ ಇಡೀ ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲ ಹರಿದಾಸರ ಅನುಗ್ರಹ ಇರಲಿ ಅಂತೇಳಿ ಪೇಜಾವರ್ಷಗಳು ಆಶೀರ್ವಾದ ಮಾಡಿದ್ದಾರೆ. ಅವರ ಪರವಾಗಿ ನಮ್ಮ ನಾರಾಯಣರಾಯರು ಅವರಿಗೆ ಆಶೀರ್ವಾದ ಮಾಡಿ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ಗೌರವ ಸಮರ್ಪಣೆ ಸಲ್ಲಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಪರಮ ಪೂಜ್ಯ ಶ್ರೀ ಸುವಿಜಯ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಯಲ್ಲಿ ಶ್ರದ್ಧಾಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡುತ್ತಾ ಅಖಿಲ ಭಾರತ ಮಾಧ್ವ ಮಂಡಲಕ್ಕೆ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಸುಮಾರು 4 ದಶಕಕ್ಕೂ ಮೀರಿ ವಿಶೇಷ ರೀತಿಯಲ್ಲಿ ಹರಿದಾಸ ಸಾಹಿತ್ಯ ಸೇವೆಯನ್ನು
ಅವ್ರು ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ನಮ್ಮ ತತ್ವಜ್ಞಾನ ಸಮ್ಮೇಳನದಲ್ಲಿ ಹರಿದಾಸ ಸಾಹಿತ್ಯದ ಒಂದು ವಿಭಾಗದಲ್ಲಿ ಅದರ ಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಅನೇಕ ನಮ್ಮ ವಿಚಾರಗೋಷ್ಠಿಗಳಲ್ಲಿ ಮತ್ತು ಹರಿದಾಸ ಸಾಹಿತ್ಯದ ಒಂದು ಮಾಲಿಕೆಯಲ್ಲಿ ಅವರು ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತತ್ವವಾದಕ್ಕೆ ಅನೇಕವಾದಂಥ ಉತ್ತಮವಾದಂಥ ಹರಿದಾಸದ ಲೇಖನದ ಒಂದು ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಿದ್ದಾರೆ. ಈ ಎಲ್ಲದರ ಹಿನ್ನೆಲೆಯೊಳಗೆ ನಮ್ಮ ಅತ್ಯಂತ ಕರ್ತವ್ಯವಾದಂತಹದ್ದು ಇವತ್ತಿನ ದಿವಸ ಅವರು ಮಾಡಿದಂಥ ಉತ್ತಮವಾದಂಥ ಹರಿದಾಸ ಸಾಹಿತ್ಯದ ಸೇವೆ 10,000 ಹಾಡುಗಳನ್ನ ಒಂದೇ ಪುಸ್ತಕದಲ್ಲಿ ತರುವಂಥದ್ದು ಬಹಳ ಸ್ಮರಣೀಯವಾದಂತಹ ಒಂದು ಕೆಲಸ ಇದು. ಇದನ್ನೇ ಸುಮಾರು ಅನೇಕ ವರ್ಷದ ಮಾಡಿಕೊಟ್ಟಂತಹ ಪಾರ್ಥಸಾರಥಿಯವರಿಗೆ ನಮ್ಮ ಅಖಿಲ ಭಾರತ ಮಾಧ್ಯಮ ಮಂಡಳದ ಪರವಾಗಿ ಪರಮಪೂಜ್ಯ ಶ್ರೀಪಾದಂಗಳವರ ಆಜ್ಞೆಯ ಮೇಲೆ ಇವತ್ತಿನ ನಮ್ಮ ಮಾಧ್ಯಮ ಮಂಡಳದ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಸುಮೀಂದ್ರಾಚಾರ್ಯರು ನಮ್ಮ ಹಾರ ಮತ್ತು ಶಾನುಭೂತಿ ನಮಸ್ಕಾರ ಮಾಡಬೇಕು ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹರೇ ಶ್ರೀನಿವಾಸ. ನಮ್ಮ ಮತ್ತಿಕೆರೆ ರಾಘವೇಂದ್ರ ಸ್ವಾಮಿಗಳ ಮಠದ ವತಿಯಿಂದ ಶ್ರೀ ರಾಘವೇಂದ್ರ ರಾಯರು ಬಂದಿದ್ದಾರೆ. ಅವರು ಕೂಡ ನಮ್ಮ ನಡುಮಲ್ಲಿಗೆ ಪಾರ್ಥಸಾರಥಿಯವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಮಾಗಡಿ ರಸ್ತೆ ರಾಘವೇಂದ್ರ ಸ್ವಾಮಿಗಳ ಮಠದ ವತಿಯಿಂದ ಸನ್ಮಾನ್ಯ ಶ್ರೀ ನಂಜುಂಡ ಸ್ವಾಮಿಯವರು ಬಂದಿದ್ದಾರೆ. ಬಹಳ ಪ್ರೀತಿಪೂರ್ವಕವಾಗಿ ಅವರು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಅವರು ಬಂದು ಆ ಗೌರವ ಸಮರ್ಪಣೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇನ್ನು 2 ನಿಮಿಷ ಪ್ರೊಫೆಸರ್ ಆಫ್ ನ್ಯೂ ಹಾರಿಸನ್ ಕಾಲೇಜ್ ನಮ್ಮ ಸನ್ಮಾನ್ಯ ಶ್ರೀ ವಿಶ್ವೇಶ್ವರಯ್ಯ ಅವರು ಬಂದಿದ್ದಾರೆ. ಅವರು ಕೂಡ ನಮ್ಮ ನಡುಮಲ್ಲಿಗೆ ಪಾರ್ಥಸಾರಥಿಯವರಿಗೆ ಗೌರವ ಸಮರ್ಪಣೆ ಮಾಡಿ ಅವ್ರದ್ದೆಲ್ಲ ಆಸೆ ಏನಿತ್ತು ಅಂದ್ರೆ ಪೂಜ್ಯ ಶ್ರೀಗಳ ಸನ್ನಿಧಾನದಲ್ಲೇ ಕೊಡಬೇಕು, ಅವ್ರು ಹೊರಟೋದ್ಮೇಲೆ ನಾವು ಕೊಡೋ ಸರಿ ಇಲ್ಲ ಅಂತ ಪ್ರಾರ್ಥನೆ ಮಾಡ್ಕೊಂಡ್ರು. ಅದಕ್ಕೋಸ್ಕರ ನಾವು ಪೂಜ್ಯ ಶ್ರೀಗಳಿಗೆ ನಾವು ತೊಂದರೆ ಕೊಡಬೇಕಾಯಿತು. ಹಾಗೆ ದತ್ತಪೀಠದಿಂದ ಸನ್ಮಾನ್ಯ ಶ್ರೀ ಸತ್ಯಮೂರ್ತಿಯವರು ಬಂದಿದ್ದಾರೆ. ಮೈಸೂರು ದತ್ತಪೀಠ ಮೈಸೂರು, ಇಲ್ಲಿಂದ ಸನ್ಮಾನ್ಯ ಶ್ರೀ ಸತ್ಯಮೂರ್ತಿಯವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಡಾಕ್ಟರ್ ನಡುಮಲ್ಲಿಗೆ ಪಾರ್ಥಸಾರಥಿಯವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ನಾಗಮಣಿ ಎಸ್ ರಾವ್ ಮತ್ತು ಬಿ ಸತ್ಯಾಜಿರಾವ್ ದಂಪತಿಗಳು ಅವರು ಕೂಡ ನಮ್ಮ ಡಾಕ್ಟರ್ ನಡುಮಲ್ಲಿಗೆ ಪಾರ್ಥಸಾರಥಿಯವರ ದಂಪತಿಗಳಿಗೆ ಒಂದು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರು ಗೌರವ ಸಮರ್ಪಣೆ ಬಂದು ಮಾಡಬೇಕು, ದಯವಿಟ್ಟು ಬಂದು. ಯಾಕೆಂದ್ರೆ ಇವರೆಲ್ಲ ಇಡೀ ಸಭೆಯ ಪರವಾಗಿ ಅವರೆಲ್ಲ ಈ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲರ ಪರವಾಗಿ ಎಲ್ಲರೂ ಒಂದ್ಸಲ ಜೋರಾಗಿ ಕರತಾಡನವನ್ನ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈಗ ಪೂಜ್ಯ ಶ್ರೀಗಳ ಆಶೀರ್ವಚನ ಇರುತ್ತೆ. ದಯಮಾಡಿ ಯಾರ್ಯಾರು ಹೊರಗಡೆ ಇದ್ದೀರಿ ಅವ್ರು ಒಳಗಡೆ ಬಂದು ಕೂತ್ಕೊಳ್ಳಿ. ಪೂಜ್ಯ ಶ್ರೀಗಳ ಆಶೀರ್ವಚನ ಇರುತ್ತೆ. ಅದಕ್ಕೆ ಮುಂಚೆ ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿಯಾದಂಥ ಸನ್ಮಾನ್ಯ ಶ್ರೀ ಲಕ್ಷ್ಮೀನಾರಾಯಣ ಅವರು 1-2 ನುಡಿಗಳನ್ನು ಆಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಹರ ನಾಗರಾಜ ಸನ್ಮಾನ ಸನ್ಮಾನ ಮಾಡ್ತಾ ಇದ್ದೀವಿ. ಅವರು ಹದ್ದಾಡ್ತಾ ಇದ್ದಾರೆ, ಬಹಳ ಕಷ್ಟಗಳು ಮಾಡ್ತಾ ಇದ್ದಾರೆ. ಅದು ಬಗ್ಗೆ ನಮ್ಮಲ್ಲಿ ಪುರಂದರದಾಸನ ಶ್ರೀನಿವಾಸ ನಾಯಕರ ಅಂತ ಕೇಳ್ತಿದ್ವಿ. ನವಕೋಟಿ ನಾರಾಯಣ ಅವರಷ್ಟು ಶ್ರೀಮಂತರನ್ನ ಯಾರೂ ಇಲ್ಲ. ಯಾರೋ ಶ್ರೀನಿವಾಸ ನಾಯಕರು ಅವರಂತ ವಾಗ್ಗೇಯಗಾರರು ಇನ್ನೊಬ್ರಿಲ್ಲ. 4,75,000 ಕೃತಿಗಳು ಕೊಟ್ಟವರು ಇಡೀ ಭಾರತ ಎಲ್ಲ ವಾಗ್ಗೇಯಗಾರರು ಸೇರಿಸಿದ್ರು ಅಷ್ಟಾಗಲ್ಲ. ಅವರಷ್ಟು ಕೃತಿಕಾರರು ಇಲ್ಲ, ಅವರಂತ ದಾನಿಗಳು ಇಲ್ಲ. ಒಮ್ಮೆಲೆ ನವಕೋಟಿಯನ್ನ ಪೂರ್ಣ ತುಳಸಿದಳ ಇಟ್ಟು ಸಮರ್ಪಣೆ ಮಾಡಿದಂತ ಮಹನೀಯರು. ಹಾಗೆ ಪುರಂದರದಾಸ ನೆನೆಸ್ಕೊಂಡು ಅವರು ನಮ್ಮ ಲಕ್ಷ್ಮೀನಾರಾಯಣರಾವರು ನವಕೋಟಿ ನಾರಾಯಣ ಅವರ ಭಾವನೆಯೂ ಹಾಗೇ ಇದೆ. ಎಲ್ಲ ದಾಸರು ಅದು ನೋಡಕ್ಕೆ ಒಂದು ಆನಂದ. ಇನ್ನೊಮ್ಮೆ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಕೂಡ ಪುರಂದರ ಮಂಟಪವನ್ನು ದರ್ಶನ ಮಾಡಿ ಬನ್ನಿ, ಸ್ಪರ್ಶ ಮಾಡಿ ಬನ್ನಿ, ಆಗ್ಲೇ ಅವ್ರಿಗೂ ಆನಂದ ಆಗುತ್ತೆ. ಅವ್ರು 1-2 ನುಡಿಗಳನ್ನು ಆಡ್ತಾರೆ. ಪೂಜ್ಯ ಶ್ರೀಗಳ ಆಶೀರ್ವಚನ ನಂತರ ಆಗುತ್ತೆ. ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರವಿಂದದಲ್ಲಿ ಒಂದು ಸೂತ್ರ ಹಾಗೂ ವಿದ್ಯಾಭೂಷಣರು ಹಾಗೂ ಇತರ ನೆರೆದಿರತಕ್ಕಂಥ ಎಲ್ಲ ಪೂಜ್ಯರಿಗೂ ನಮನ ಮಾಡುತ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ, ನನಗೆ ನಿಮ್ಮ ಮನಸ್ಸಿನ ಭಾವನೆಗಳೆಲ್ಲ ಅರ್ಥ ಆಗುತ್ತೆ. ಇವ್ರು ಬೇಗ ಮಾತಾಡೋದು ಮುಗಿಸಿದ್ರೆ ಸ್ವಾಮೀಜಿ ಆಕ್ಷೇಪಚನ ಕೇಳ್ಬೋದು ಅಂತ ಎಲ್ಲ ಕಾತರಾಗಿರ್ತೀರ.
ಖಂಡಿತ ನನ್ನ ಟೈಮ್ ತಗೊಳ್ಳಲ್ಲ. ನನ್ನ ಒಂದು ಅನಿಸಿಕೆ ಇಷ್ಟೇ, ಆ ಪುಸ್ತಕ ನೋಡ್ತಿದ್ದೆ, ಆ ಪುಸ್ತಕನ ಪಲ್ಲಕ್ಕಿನಲ್ಲಿ ತಂದ್ರು. ನಿಜ, ಯಾರು ಮನುಷ್ಯರು ಹೊರಕ್ಕೆ ಆಗಲ್ಲ, ಅಷ್ಟು ದಪ್ಪ ಪುಸ್ತಕ. 10,000 ಹಾಡುಗಳನ್ನ ಇವರು ಸಂಗ್ರಹ ಮಾಡಲಿಕ್ಕೆ 1 ವರ್ಷ ಸಮಯ ತೆಗೆದುಕೊಂಡು ಅರಳುಮಲ್ಗೆ ಪಾರ್ಥಸಾರಥಿಯವರು 1 ವರ್ಷ ಇದಕ್ಕೆ ವ್ಯಯಿಸಿ 10,000 ಹಾಡುಗಳನ್ನ ಮಾತ್ರ ಈ ಪುಸ್ತಕದಲ್ಲಿ ಸಂಗ್ರಹ ಮಾಡಿದ್ದಾರೆ. ಪುರಂದರದಾಸರು 4.5 ಲಕ್ಷ ಉಗಾಭೋಗಗಳು, ಕೃತಿಗಳು, ಕೀರ್ತನೆಗಳು ಇವುಗಳನ್ನೆಲ್ಲ 4.5 ಲಕ್ಷಕ್ಕೂ ಮೀರಿ ರಚಿಸಿದ್ದಾರೆ. ಅದನ್ನ ಕೈನಲ್ಲಿ ಬರ್ದಿದ್ದಾರೆ ಅಂದ್ರೆ ಅವ್ರು ಇನ್ನು ಎಷ್ಟು ವರ್ಷ ಬರ್ದಿರ್ಬೇಕು. ಈ ಊಹೆಗೆ ನಾನು ಹೊರಟೋದೆ. 10,000 ಕೃತಿಗಳನ್ನ ಸಂಪಾದನೆ ಮಾಡ್ಲಿಕ್ಕೆ 1 ವರ್ಷ ತೆಗೆದುಕೊಂಡ್ರು ನಮ್ಮ ಮಹಾನ್ ಭಾವರು ಅರಳುಮಲ್ಗೆ ಪಾರ್ಥಸಾರಥಿಯವರು. ಅಂದ್ರೆ ಇನ್ನೆಂತ ಮಹಾನ್ ಭಾವರು ಪುರಂದರದಾಸರು, ಇದನ್ನ ತಿಳ್ಕೊಳ್ಬೇಕು. ಅದೇ ಇಷ್ಟೇ ಹೇಳಕ್ ನನ್ಗೆ ಇಷ್ಟ ಆಯ್ತು. ಇನ್ನು ಇವ್ರು ಹೇಳ್ದಾಗ ಬಿಡಿ, ನಾನು ಅವರ ನವಕೋಟಿ ನಾರಾಯಣನಲ್ಲ, ಇರೋದಾರ ದಾನ ಮಾಡಲ್ಲ, ಕಷ್ಟ ಆಗ್ತದೆ ಈ ಕಾಲದಲ್ಲಿ. ಪ್ರಸ್ತುತ ಸಮಯದಲ್ಲಿ ಎಲ್ಲಾ ದಾನ ಮಾಡ್ಬಿಟ್ರೆ ಒಂದಕ್ಕೆ ವಯಸ್ಸಾಯ್ತು. ಪ್ರಬುದ್ಧಾಲಯ ಅಂತ ಒಂದು ಮಾಡಿದೀನಿ, ಸೀನಿಯರ್ ಸಿಟಿಸನ್ ಹೋಮು. ಅದರಲ್ಲಿ 200 ಜನ ಹಿರಿಯರಿದ್ದಾರೆ. ಅವರೆಲ್ಲರೂ ಯಾವ ರೀತಿ ಇದ್ದಾರೆ, ಯಾವ ತರ ಜೀವನ ಸಾಗಿಸ್ತಾ ಇದ್ದಾರೆ ಅದೆಲ್ಲ ನೋಡ್ತಾ ಇದ್ರೆ, ಇಲ್ಲ ನಮ್ಮ ಕಾಲ ಸ್ವಲ್ಪ ಉಳಿಸ್ಕೊಳ್ಬೇಕು. ಅಷ್ಟು ಉಳಿಸ್ಕೊಂಡು ನನ್ನ ಕೈಲಾಗಿ ಸೇವೆ ನಾನು ಮಾಡ್ತೀನಿ. ಇದು ಒಂದು. ಇನ್ನ ಈ ಅರಳುಮಲ್ಗೆ ಪಾರ್ಥಸಾರಥಿಯವರಿಗೆ ನಾನು ಈ ಸನ್ಮಾನ ಸಲ್ಲಿಸ್ಲಿಕ್ಕೆ ಕಾರಣ ಇದೆ. ನಮ್ಮ ಪುರಂದರ ಮಂಟಪದ ರಚನೆಯಲ್ಲಿ ಅದೆಷ್ಟು ಕೋಟಿ ಖರ್ಚಾಗಿರಲಿ, ಏನಾದರೂ ಆಗಿರಲಿ, ಅದಕ್ಕೆ ಬೆನ್ನೆಲುವಾಗಿ ನಿಂತು ಅದನ್ನು ಯಾವ ರೀತಿ ರಚಿಸಬೇಕು, ಯಾವ ದಾಸರ ತೈಲ ಕೃತಿಗಳನ್ನ ಯಾವ ರೀತಿಯಾಗಿ ಅಳವಡಿಸ್ಬೇಕು ಅಂತ ಎಲ್ಲ ಒಂದು ಅತ್ಯಂತ ದೊಡ್ಡ ಮಾರ್ಗದರ್ಶನ ಮಾಡಿ, ಇವತ್ತು ಸಹ ಅಲ್ಲಿ 5 ದೇವಸ್ಥಾನಗಳಿದ್ದು ಈ ಎಲ್ಲ ಪುಣ್ಯ ಕಾರ್ಯಗಳ ಒಂದು ಮಾರ್ಗದರ್ಶನ ಏನ್ ಮಾಡ್ಕೊಡ್ತಿದ್ದಾರೆ ಅರಳುಮಲ್ಗೆ ಪಾರ್ಥಸಾರಥಿಯವರಿಗೆ. ನಮ್ದೊಂದು ಪುರಂದರ ಪ್ರತಿಷ್ಠಾನ ಅಂತಿದೆ, ಅದರಲ್ಲಿ ಅವರು ಟ್ರಸ್ಟಿ ಆಗಿದ್ದಾರೆ. ಸೊ ಟ್ರಸ್ಟ್ ನಿಂದ ನಾವು ಸನ್ಮಾನ ಮಾಡ್ಲಿಕ್ಕೆ ಬರಲ್ಲ, ಪ್ರತಿಷ್ಠಾನದಿಂದ ಟ್ರಸ್ಟಿಗಳೇ ಮಾಡ್ಕೊಡ್ತಾರೆ ಅಂತಾರೆ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋ ಇದೊಂದು ಸಂದರ್ಭ ಈ ಹಾರ ನಾಗರಾಜಾಚಾರ್ಯ ಒದಗಿಸ್ಕೊಟ್ರು. ಈ ಹರಿದಾಸ್ ಸಂಘದಿಂದ ಇವ್ರು ಏನ್ ಮಾಡ್ತಾ ಇದಾರೆ, ಇದೊಂದು ಸಂದರ್ಭ ಸಿಕ್ಕಿದೆ, ಇದನ್ನ ಬಿಡಬಾರ್ದು, ಉಪಯೋಗಿಸ್ಕೊಳ್ಬೇಕು ಅಂತ ಮಾಡ್ಕೊಂಡು ಇದು ತಿಳ್ಕೊಂಡು ಇದನ್ನ ಈ ಸನ್ಮಾನ ಅಂತ ಒಂದು ಸಣ್ಣದಾಗಿ. ನಿಜ ಹೇಳ್ಬೇಕಂದ್ರೆ ಈ ಅರಳುಮಲ್ಗೆ ಪಾರ್ಥಸಾರಥಿಯವರು ಮಾಡ್ತಿರೋದು ಹೇಗೆ ಅಂದ್ರೆ, ನನಗನ್ಸುತ್ತೆ ಪುರಂದರದಾಸರು ನಾರದ ಮಹಾಮುನಿಗಳ ಪುನರ್ಜನ್ಮವಂತೆ ಈ ನಮ್ಮ ಅರಳುಮಲ್ಗೆ ಪಾರ್ಥಸಾರಥಿ ಎಲ್ಲಾ ದಾಸರುಗಳು ಆವಿರ್ಭವಿಸಿ ಆಗಿರ್ತಕ್ಕಂಥ ಒಂದು ಜನ್ಮ ನಮ್ಮ ಅರಳುಮಲ್ಗೆ ಪಾರ್ಥಸಾರಥಿಗಳು. ತಪ್ಪಾಗಲಾರದು, ಬರೀ ಭಾರತದಲ್ಲೆಲ್ಲ ವಿದೇಶದಲ್ಲೂ ಪ್ರಚಾರ ಮಾಡ್ತಾ ಇದ್ದಾರೆ. ಆ ಭಾವನೆ ಬಂತು ನೋಡಿ ಅವ್ರ ಮನಸ್ಸಿಗೆ. ಈ ದಾಸ ಸಾಹಿತ್ಯ ವಿದೇಶದಲ್ಲೂ, ಅಲ್ಲಿ ವಿದೇಶದಲ್ಲಿ ಏನು ಇಂಗ್ಲಿಷ್ನವ್ರಿಗೆ ಆಫ್ರಿಕನ್ಸ್ಗೆ ಹೇಳಕ್ ಆಗಲ್ಲ. ನಮ್ಮ ಇಲ್ಲಿಂದ ಹೋಗಿ ನೆಲೆಸಿರ್ತಕ್ಕಂಥ ಜನಗಳಿಗೆ ಮರ್ತಿಗಿರ್ತು ಬಿಟ್ಟಾರೋ ಅನ್ನೋ ಭಾವನೆಯಲ್ಲಿ ಇವರು ಅಷ್ಟು ಚೆನ್ನಾಗಿ ಪ್ರಚಾರ ಮಾಡ್ತಿದ್ದಾರೆ. ಅವ್ರು ನಾವು ಏನೇ ಸಲ್ಲಿಸಿದ್ರು ಯಾವುದೇ ರೀತಿ ಸನ್ಮಾನ ಮಾಡೋದು ಕಡಿಮೆ ಆಗ್ತದೆ. ನಾನೇನೋ ರಾಜನ ಮಹಾರಾಜನಾಗಿ ನಾನು ರಾಜ್ಯ ಬರ್ಕೊಟ್ಬಿಡ್ತಿದ್ದೆ ಅಂತ ಒಂದು ದೊಡ್ಡ ಕೆಲಸ ಮಾಡ್ತಿದ್ದಾರೆ ಇವರು. ಇವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ, ನಿಮ್ಮೆಲ್ಲರಿಗೂ ನಾನು ಬೋರ್ ಹೊಡ್ಸಿದ್ದಕ್ಕೆ ಕ್ಷಮೆ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ವೆಂಕಟೇಶ್ವರ ದೇವಸ್ಥಾನ ಕಟ್ಟೋದಕ್ಕೆ 8 ಕೋಟಿ ಖರ್ಚು ಮಾಡಿ 9 ದೇವಸ್ಥಾನಗಳನ್ನು ಕಟ್ಟಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕಟ್ಟಿ, ದುಡ್ಡು ಇರ್ಬೋದು, ಯಾರು ಮಾಡ್ತಾರೆ, ಯಾರಿಗೆ ಮನಸ್ಸು ಬರುತ್ತೆ ಅಂತ ಅದ್ಭುತವಾದ ಕಾರ್ಯ ಮಾಡಿರ್ತಕ್ಕಂಥ ವ್ಯಕ್ತಿ. ದಾಸ ಸಾಹಿತ್ಯಕ್ಕಿಂತ 10 ರೂಪಾಯಿ ಕೊಡೋದು ಕಷ್ಟ ಇದೆ ಈ ಕಾಲದಲ್ಲಿ. 1 ಲಕ್ಷ ರೂಪಾಯಿ ಇವತ್ತು ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. 1 ಲಕ್ಷ ಅವರು ಕೊಟ್ಟ ದುಡ್ಡಿನ ದೃಷ್ಟಿ ಅಂತಲ್ಲ, ದಾಸ ಸಾಹಿತ್ಯವನ್ನು ಗುರುತಿಸಿ ಗೌರವಿಸತಕ್ಕಂತಹ ದೊಡ್ಡ ಮನಸ್ಸು ಇರತಕ್ಕಂತಹ ಅಂತ ಒಂದು ಧರ್ಮಶ್ರೇಷ್ಠರಿಗೆ, ಧರ್ಮನಿಷ್ಠರಿಗೆ, ಧರ್ಮಶ್ರದ್ಧೆ ಇರತಕ್ಕಂತಹ ಇಂತಹ ನೇತಾರರಿಗೆ, ಸಮಾಜದ ನೇತಾರರಿಗೆ ನನ್ನ ಹೃದಯ ತುಂಬಿರತಕ್ಕಂಥ ಅಭಿನಂದನೆ ಮಾಡುತ್ತಾ, ಅವರಿಗಾಗಲೇ ವಿದ್ಯಾಭೂಷಣರಿಗೆ, ಆರ್ ಕೆ ಪದ್ಮನಾಭ ಅವರಿಗೆ, ಆರ್ ಕೆ ಶ್ರೀಕಂಠನ್ ಅವರಿಗೆ ಬಹಳ ವೈಭವ ವಿಜೃಂಭಣೆಗಳಿಂದ ಒಂದು ಸರ್ಕಾರ ಸನ್ಮಾನವನ್ನ, ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆ ನಿರ್ಮಾಣದಿಂದ ದೈವಿ ಚಿಂತನೆ ಇರತಕ್ಕಂಥ, ದೈವಿ ಭಾವ ಇರತಕ್ಕಂಥ, ಧರ್ಮಶ್ರದ್ಧೆ ಇರತಕ್ಕಂಥ, ಆಧ್ಯಾತ್ಮ ನಿಷ್ಠೆ ಇರತಕ್ಕಂಥ, ಹರಿದಾಸರಲ್ಲಿ ಪ್ರಾಮಾಣಿಕ ನಿಸ್ಪೃಹವಾಗಿರತಕ್ಕಂಥ, ಕಳಕಳಿ ಇರತಕ್ಕಂಥ ವ್ಯಕ್ತಿ ಆ ಪ್ರಶಸ್ತಿ ಕೊಟ್ಟಿರೋದ್ರಿಂದ ಪ್ರಶಸ್ತಿಗೆ ಮಹತ್ವ ಬಂದಿದೆ. ಅವರಿಗೆ ಹೃದಯ ತುಂಬಿರತಕ್ಕಂಥ ಧನ್ಯವಾದ, ಕೃತಜ್ಞತೆಯನ್ನು ಸಮರ್ಪಣೆ. ಹರೇ ಶ್ರೀನಿವಾಸ. ನಿಜವಾದ ಯೋಗಿಗಳು ಅಂದರೆ ಯೋಗಿಗಳು. ನಮ್ಮಂಥ ಸಭೆಗೂ ಬಂದು ತಾಳ್ಮೆಯಿಂದ ಶ್ರೀಗಳು ನಮಗೆ ಆಶೀರ್ವಚನ ಮಾಡಿದ್ದಾರೆ. ಪೂಜ್ಯ ಶ್ರೀಗಳಿಗೆ ನಾವು ಕ್ಷಮಾಪಣೆಯನ್ನು ಕೇಳ್ತಾ ಪ್ರಥಮವಾಗಿ, ಯಾಕೆಂದರೆ ಅವರ ಮನಸ್ಸನ್ನು ನಾವು ನೋಯಿಸಬಾರ್ದು. ಇಷ್ಟೆಲ್ಲ ಆದರೂ ಕೂಡ ತಾಳ್ಮೆಯಿಂದ ನಮಗೆ ಆಶೀರ್ವಾದ ಮಾಡಿ ನಮ್ಮ ಹರಿದಾಸ ಸಂಘ ಬೆಳಿಬೇಕು. ದಾಸ ಸಾಹಿತ್ಯದ ಕೆಲಸ ನಾವೇನು ಮಾಡ್ತಿದ್ದೀವಿ, ಚಿಕ್ಕ ಹೆಜ್ಜೆ ಇಡ್ತಿದ್ದೀವಿ, ಢಾಪು ಕಾಲ ಹಾಕೊಂಡ ಶಕ್ತಿಯನ್ನು ನಮಗೆ ಗುರುಗಳು ತುಂಬಬೇಕು ಅಂತ ಹೇಳಿ ಪೂಜ್ಯ ಶ್ರೀಗಳು ಆಶೀರ್ವಚನ ಮಾಡಬೇಕು. ದಯವಿಟ್ಟು ಯಾರೋ ಬಂದು ಪುಸ್ತಕ ಬಂದು ಈಗಲೇ ಅವ್ರ ಕೆಲ ಬರೆಸ್ಕೊಳಕ್ಕೆ ಹೋಗಬೇಡಿ. ಸಭೆಯ ಮರ್ಯಾದೆಯನ್ನು ಕಾಪಾಡಬೇಕು. ಆದಷ್ಟು ಯಾರು ಬರೆಸ್ಕೊಳಕ್ಕೆ ಹೋಗಬೇಡಿ. ಪೂಜ್ಯ ಶ್ರೀಗಳು ನಮ್ಮನ್ನು ಕುರಿತು ಆಶೀರ್ವಚನ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹರೇ ಶ್ರೀನಿವಾಸ. ಒಂದ್ಸರಿ ಗಟ್ಟಿಯಾಗಿ ಹೇಳಿ, ಹರೇ ಶ್ರೀನಿವಾಸ.
वैभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैः मङ्गलैर्युक्तमङ्गैः सानाथ्यन्नो विदधत्